ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಸಮಾಧಾನವೂ ಸಂತೋಷವೂ ಉಂಟಾಗಲಿ. ಪ್ರಿಯ ದೇವ ಜನರೇ, ನಾವೆಲ್ಲರೂ ಕೂಡ ದೇವ ಮಕ್ಕಳಾಗಿದ್ದೇವೆ. ಆದರೆ ಎಷ್ಟೋ ಸಾರಿ ನಾವು ನಮ್ಮ ಸಂವಿಧಾನವನ್ನು ಮರೆತು ಬಿಡ್ತೇವೆ. ನಾನು ಮಿಷನರಿಗಳನ್ನ ಸ್ಟಡಿ ಮಾಡಿ ನೋಡಿದೆ. ಮಾತ್ರವಲ್ಲದೆ ಒಂದು ಕ್ರಾಂತಿಯುತವಾದಂಥ ಸಂಗತಿಗಳನ್ನು ತೆಗೆದುಕೊಂಡು ಬಂದಂಥ ದೇವ ಮನುಷ್ಯರು ನೋಡಿದಾಗ ಅವರು ಭಾರತ ದೇಶದಲ್ಲಿ ದೊಡ್ಡ ಕ್ರಾಂತಿಗಳನ್ನೇ ಉಂಟು ಮಾಡಿದರು. ಸುವಾರ್ತೆಯ ಜೊತೆಗೆ ಅವರು ಅನೇಕ ಸಂಗತಿಗಳನ್ನ ತೆಗೆದುಕೊಂಡು ಬಂದರು. ಸಮಾಜಕ್ಕೆ ಒಳ್ಳೆಯದಾಗುವಂಥ ಕಾರ್ಯಗಳು ತೆಗೆದುಕೊಂಡು ಬಂದರು. ಅನ್ಯಾಯಗಳ ವಿರುದ್ಧವಾಗಿ ನಿಂತರು. ಅದೇ ರೀತಿಯಾಗಿ ನಾನು ನಿಮ್ಮ ಸಹೋದರನಾದಂಥ ನಾನು ಅನೇಕ ಜನಾಂಗಗಳಿಗೆ ನಾವು ದೇಶದಲ್ಲಿ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಅನೇಕ ಪಿಡುಗುಗಳು, ಮಾತ್ರವಲ್ಲದೆ ಬಡತನ, ದೌರ್ಜನ್ಯ, ಹಕ್ಕುಗಳ ವಿರುದ್ಧವಾಗಿ ನಡೆಯುವಂಥದ್ದು, ಸಂವಿಧಾನಾತ್ಮಕವಾಗಿ ನಡೆಯದೆ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದು, ದೇಶದಲ್ಲಿ ಕ್ರೈಮ್ ಮಾತ್ರವಲ್ಲದೆ ಕರಪ್ಷನ್ಸ್ ಮಾತ್ರವಲ್ಲದೆ ಈಕ್ವಾಲಿಟಿ ಇಲ್ಲದೆ ಸಮಾಧಾನಕರವಾಗಿ ನಡೆಯದೇ ಸಮತೋಲನ ಜೀವಿತ ಇಲ್ಲದೆ ನಾವು ನಡೀತಾ ಇರುವಂತಹ ಸೊಸೈಟಿಯಲ್ಲಿ ಇದ್ದೇವೆ. ಆದುದರಿಂದ ನಾವು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಅನ್ನ ಆರಂಭಿಸಿದ್ದೇವೆ. ಈ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನೀವೆಲ್ಲರೂ ಕೂಡ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು. ನಾವು ಈ ಒಂದು ಆರ್ಗನೈಸೇಷನ್ ಅನ್ನ ಸ್ಥಾಪಿಸಲಿಕ್ಕೆ ಮುಖ್ಯ ಕಾರಣ ನಮ್ಮ ದೇಶದಲ್ಲಿ ಮತ್ತೆ ನಮ್ಮ ಅಕ್ಕಪಕ್ಕ ನಮ್ಮ ಸಮಾಜದಲ್ಲಿ ಅನ್ಯಾಯಗಳು, ಅಕ್ರಮಗಳು ಮಾತ್ರವಲ್ಲದೆ ಅನೇಕ ದೌರ್ಜನ್ಯಗಳು ನಡೀತಿರುವಾಗ ಬಡವರ ಪರವಾಗಿ, ನಿರ್ಗತಿಕರ ಪರವಾಗಿ ನಿಂತು ನಾವು ದೇವರ ಸೇವಕರು ಮಾತ್ರ ಅಲ್ಲ, ಸಮಾಜವನ್ನ ಪ್ರೀತಿಸ್ತೇವೆ, ದೇಶವನ್ನ ಪ್ರೀತಿಸ್ತೇವೆ. ಈ ದೇಶ ನಮ್ಮದು. ಈ ದೇಶದಲ್ಲಿರುವಂತಹ ಕಾನೂನು, ಸಂವಿಧಾನವನ್ನ ನಾವು ಗೌರವಿಸ್ತೇವೆ ಅಂತ ಅರ್ಥದಲ್ಲಿ ನಾವು ಇದನ್ನ ಪ್ರಾರಂಭಿಸಿದ್ದೇವೆ. ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಎಲ್ಲೇ ಸಮಸ್ಯೆಗಳಾದರೂ ತೊಂದರೆಗಳಾದರೂ ನಾವು ನಿಮ್ಮೊಂದಿಗೆ ನಿಲ್ತೇವೆ. ನಾವು ಯಾವುದೇ ಜನಾಂಗದವರಾಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಅದೆಂತ ಬಡವನೇ ಆಗಿರಲಿ, ನಾವು ಅವರವರೆಗೂ ರೀಚ್ ಆಗ್ತೇವೆ. ಅವರವರೆಗೂ ನಾವು ರೀಚ್ ಆಗಿ ಅವರ ಪರವಾಗಿ ನಿಂತು ನಾವು ಮುಂದೆ ಹೋಗ್ತೇವೆ. ಯೆಶಾಯ 1:17 ಬರೆದಿರುವ ಪ್ರಕಾರ ನ್ಯಾಯವನ್ನ ಸ್ಥಾಪಿಸಿದೆ ಎಂಬುದಾಗಿ ದೇವರು ಇಸ್ರಾಯೇಲರಿಗೆ ಕಟ್ಟಳೆಯನ್ನು ಕೊಟ್ಟು, ಅದೇ ರೀತಿ ಜನರಿಗೆ ನ್ಯಾಯ, ಸಮಾಧಾನ, ಸಂತೋಷ, ಒಂದು ಸಮಾಧಾನಕರವಾದ ಸೊಸೈಟಿ ರೂಪಿತವಾಗಬೇಕು. ಅನ್ಯಾಯಕ್ಕೆ ಒಳಗಾಗಿರುವಂತ, ತುಳಿತಕ್ಕೆ ಒಳಗಾಗಿರುವಂತ, ಸ್ವರವಿಲ್ಲದೆ ಧ್ವನಿ ಎತ್ತುವುದಕ್ಕಾಗದೇ ಇರುವಂತ ಜನರಿಗೆ ನಾವು ಧ್ವನಿಯಾಗ್ತೇವೆ. ಆದುದರಿಂದ ಈ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರುವಂತ ಎಲ್ಲ ದೇವ ಜನರಿಗೂ, ಎಲ್ಲ ನಿಮ್ಮ ಸ್ನೇಹಿತರಿಗೂ, ಸಂಬಂಧಿಕರಿಗೂ ಇದನ್ನ ನೀವು ಶೇರ್ ಮಾಡಬೇಕಾಗಿ ಕೇಳಿಕೊಳ್ತೇನೆ. ಇದು ಅಫಿಷಿಯಲ್ ಆಗಿರುವಂತ ಒಂದು NGO, ಒಂದು ಆರ್ಗನೈಸೇಷನ್ ನಾವು ಆರಂಭಿಸಿದ್ದೇವೆ. ಈ NGO ಮೂಲಕ, ಈ ಆರ್ಗನೈಸೇಷನ್ಸ್ ಮೂಲಕ ಹಿಂಸೆಯಲ್ಲಿರುವಂತ ಜನರಿಗೆ, ಕಷ್ಟದಲ್ಲಿರುವಂತ ಜನರಿಗೆ, ಮಾತ್ರವಲ್ಲದೆ ತೊಂದರೆಗಳಲ್ಲಿರುವಂತ ಜನರಿಗೆ ನಾವು ನೆರವಾಗ್ತೇವೆ, ನಾವು ನಿಂತುಕೊಳ್ತೇವೆ, ಅಂತವರ ಪರವಾಗಿ ನಿಂತು ಸಹಾಯ ಮಾಡ್ತೇವೆ. ಹೆದರಬೇಡಿ, ಧೈರ್ಯವಾಗಿರ್ರಿ. ಸಂವಿಧಾನ ನಮಗೆ ಕೊಟ್ಟಿರುವಂತ ಶಕ್ತಿ. ಸಂವಿಧಾನದಲ್ಲಿ ನಮಗೆ ಅನೇಕ ಹಕ್ಕುಗಳಿದೆ, ಅನೇಕ ಫಂಡಮೆಂಟಲ್ ರೈಟ್ಸ್ ಇದೆ, ಮಾತ್ರವಲ್ಲದೆ ಪರ್ಸನಲ್ ಲಿಬರ್ಟಿ ಇದೆ. ಇವೆಲ್ಲವನ್ನು ಉಪಯೋಗಿಸಿ ಬಡವರ ಪರ, ಮಾತ್ರವಲ್ಲದೆ ಕಾನೂನಾತ್ಮಕವಾಗಿ ನಮ್ಮ ದೇಶದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಈಗಾಗಲೇ ಬಹಳಷ್ಟು ಒಳ್ಳೆ ಕೆಲಸ ಸಮಾಜದಲ್ಲಿ ಮಾಡ್ತಾ ಇದೆ, ಉತ್ತಮವಾದ ಕೆಲಸ ಮಾಡ್ತಾ ಇದೆ. ಸಮಾಜದಲ್ಲಿ ಒಳ್ಳೆಯ ಸಮಾಜ ನಿರ್ಮಾಣವಾಗಲಿಕ್ಕೆ ಶ್ರಮಿಸ್ತಾ ಇದೆ. ಅವರ ಜೊತೆ ನಾವು ಕೈ ಜೋಡಿಸ್ತೇವೆ. ನಾವು ಕೂಡ ಅಂತ ಅದ್ಭುತವಾದ ಅಧಿಕಾರಿಗಳ ಜೊತೆ ನಿಂತು ಈ ಸಮಾಜ ಕ್ರೈಮ್ ಇಲ್ಲದೆ, ಈ ಒಂದು ಇನ್ಇಕ್ವಾಲಿಟಿ ಇಲ್ಲದೆ, ಮಾತ್ರವಲ್ಲದೆ ಇನ್ಜಸ್ಟಿಸ್ ಇಲ್ಲದೆ ನ್ಯಾಯಯುತವಾಗಿ, ಸಮಾಧಾನಕರವಾಗಿ, ಎಲ್ಲ ಸಮತೋಲನವಾಗಿ ನಡೆಯುವುದಕ್ಕಾಗಿ ನಾವು ಈ ಚಾನಲ್ ಅನ್ನು ಆರಂಭಿಸಿದ್ದೇವೆ. ಬನ್ನಿ, ಈ ಚಾನಲ್ಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಲಿ. ಇದನ್ನ ನಿಮ್ಮ ಉಪಯೋಗಕ್ಕಾಗಿ ಉಪಯೋಗಿಸಿಕೊಳ್ಳಿ. ಗಾಡ್ ಬ್ಲೆಸ್ ಯು.